ಮಾಡ್ತಾ ಇದ್ದೇನೆ. ಬಾಲಕಿ ಕಂದ ವರ್ಷಕ್ಕೆ ವೇದಿಕೆಗೆ ಬರಬೇಕು. ಪುಟಾಣಿ ಕಂದ ಜೋರಾದ ಚಪ್ಪಳೆ ಬರಬೇಕು. ಒಂದು ಭಜನಾ ಕಾರ್ಯಕ್ರಮ ನಾವು ಅನೇಕ ರೀಲ್ಸ್ಗಳಲ್ಲಿ ನೋಡಿದ್ದೇವೆ. ಮೂಡಬಿದ್ರೆಯ ಗೋಪಾಲಕೃಷ್ಣ ದೇವಸ್ಥಾನದಿಂದ ಹೊರಟಂತಹ ಒಂದು ಭಜನಾ ತಂಡ ಮೂಡಬಿದ್ರೆಯ ಅಷ್ಟಮಿಯ ಸಂದರ್ಭದಲ್ಲಿ ಒಂದು ಶ್ರೀಕೃಷ್ಣ ವೇಷಧಾರಿಯಾಗಿ ಮುದ್ದು ಕಂದ ಒಂದು ಕುಣಿತದ ಮೂಲಕ ನಿರಂತರವಾಗಿ ಭಜನೆಯನ್ನ ಮಾಡಿಕೊಂಡು ಕುಣಿತವನ್ನ ಮಾಡಿಕೊಂಡು ನಾವೆಲ್ಲವನ್ನ ಗಮನಿಸಿದಂತ ಈ ಒಂದು ಮುದ್ದು ಕಂದ. ಎಲ್ಲರೂ ಜೋರಾದ ಚಪ್ಪಾಳೆ ಬರಬೇಕು. ಈ ಮುದ್ದು ಕಂದಕ್ಕೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ 108ನೇ ಮೊಸರು ಕುಡಿಕೆಯ ಕಾರ್ಯಕ್ರಮದ ಅಂಗವಾಗಿ ನಡೆದಂತಹ ಕುಣಿತ ಭಜನೆಯಲ್ಲಿ ಶ್ರೀ ಕೃಷ್ಣನ ಮನಮೋಹಕ ದಿರಿಸಿನಲ್ಲಿ ಕಣ್ಮನ ಸೆಳೆದ ಪುಟಾಣಿ ನಮ್ಮ ಸಂಘಟನೆ ವತಿಯಿಂದ ನಡೆಯುವ ದೀಪಾವಳಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಗೌರವಿಸ್ತಾ ಇದ್ದೇವೆ. ಈ ಪುಟ್ಟ ಕನ್ನಮ್ಮನನ್ನ ಗೌರವಿಸುವಂತ ಉದ್ದೇಶ, ಭಜನೆಯಲ್ಲಿ ಭಗವಂತನ ನಾವು ಕಾಣುವವರು ನಾವು. ಆ ಭಗವಂತನಲ್ಲಿ ಈ ಮಗುವಿನ ರೂಪದಲ್ಲಿ ಬರುತ್ತಾರೆ ಎಂಬ ಮಾತಿದೆ. ಈ ಪುಟ್ಟ ಕನ್ನಮ್ಮನ ಸೊಗಸಾದ ಮುಖ, ಮುದ್ದಾದ ಮನಸ್ಸು, ಭಗವಂತನನ್ನು ಕಂಡಷ್ಟೇ ಅನುಭವ. ಈ ಒಂದು ಪುಟ್ಟ ಕಂದಮ್ಮನಿಗೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗುರು ಹಿರಿಯರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಪುಟ್ಟ ಕಂದಮ್ಮ ಮುಂದಿನ ದಿನಗಳಲ್ಲಿ ಒಂದು ಈ ದೇಶದ ಆಸ್ತಿಯಾಗಿ ಹೊರಹೊಮ್ಮಬೇಕು. ಈ ಒಂದು ಕ್ಷೇತ್ರದಲ್ಲಿಯೂ ತಮ್ಮ ಗುರುತು ಇರುವಿಕೆಯನ್ನ ಗುರುತಿಸಬೇಕು. ಉಜ್ವಲವಾದಂತಹ ಭವಿಷ್ಯ, ವಿದ್ಯಾ ಬುದ್ಧಿ ಶಕ್ತಿಯನ್ನ ಕೊಟ್ಟು ಆ ಭಗವಂತ ಆಶೀರ್ವದಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಬೇಡಿಕೊಳ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಮೂಡಬಿದ್ರೆಯ ರಾಜಕೀಯ ಇತಿಹಾಸದಲ್ಲೇ ಹೆಸರನ್ನು ಗಳಿಸಿದಂತಹವರು, ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂತಹ ಆತ್ಮೀಯರು,